ಗುಜರಾತ್ನಲ್ಲಿ ನೋಡಬಹುದಾದಂತಹ ತಾಣಗಳು. ಗುಜರಾತ್ ವಿಶಿಷ್ಟವಾದ ಸಂಸ್ಕೃತಿ, ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿರುವ ರಾಜ್ಯ. ಗುಜರಾತ್ ಪ್ರವಾಸ ನಿಮಗೆ ಹೊಸ ಅನುಭವವನ್ನು ನೀಡುತ್ತದೆ. ಉದ್ಯಮಕ್ಕೂ ಗುಜರಾತ್ ಪ್ರಸಿದ್ಧ. ಈ ರಾಜ್ಯದಲ್ಲಿ ನೋಡಬಹುದಾದಂತಹ ತಾಣಗಳು: ಅಹಮದಾಬಾದ್ ಗಾಂಧಿನಗರದಿಂದ ಸುಮಾರು 29 ಕಿಲೋಮೀಟರ್ ದೂರದಲ್ಲಿದೆ. ಅಹಮದಾಬಾದ್ನ ಗುಜರಾತ್ನ ಅತಿ ದೊಡ್ಡ ನಗರ, ಹಿಂದಿನ ರಾಜಧಾನಿಯಾಗಿದೆ. ಈ ತಾಣವನ್ನು ಗಾಂಧಿಯ ನಾಡು ಎಂದು ಕರೆಯುತ್ತಾರೆ. ಇಲ್ಲಿಗೆ ಭೇಟಿ ನೀಡಲು ಉತ್ತಮವಾದ ಸಮಯ ಅಂದರೆ ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳು. ಸಬರಮತಿ ಆಶ್ರಮ, ಸ್ವಾಮಿನಾರಾಯಣ ಅಕ್ಷರಧಾಮ, ಜಾಮಾ ಮಸೀದಿ, ಸಬರಮತಿ ರಿವರ್ ಫ್ರಂಟ್, ಭದ್ರಾಕೋಟೆ, ಇಸ್ಕಾನ್ ರಾಧಾಕೃಷ್ಣ ದೇವಾಲಯ, ಸೈನ್ಸ್ ಸಿಟಿ ನೋಡಬಹುದಾಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ. ಸಾಕಷ್ಟು ಸಂಖ್ಯೆಯ ವನ್ಯಜೀವಿಗಳು ಇಲ್ಲಿ ನೆಲೆ ಕಂಡುಕೊಂಡಿವೆ. ಸಿಂಹಗಳಿಗೂ ಗಿರ್ ನ್ಯಾಷನಲ್ ಪಾರ್ಕ್ ಪ್ರಸಿದ್ಧಿ. ಪ್ರಪಂಚದ ಜನಪ್ರಿಯ ಏಷಿಯಾಟಿಕ್ ಸಿಂಹಗಳ ಏಕೈಕ ನೈಸರ್ಗಿಕ ಆವಾಸ ಸ್ಥಾನ ಗಿರ್ ಎಂದು ಖ್ಯಾತಿ ಗಳಿಸಿದೆ. ಸಿಂಹಗಳೊಂದಿಗೆ ಹುಲಿ, ಅಪರೂಪದ ಏಷಿಯಾಟಿಕ್ ಕಾಡು ಕತ್ತೆಗಳು, ಹೈನಾಗಳು, ನರಿಗಳು ಸೇರಿದಂತೆ ಸಾಕಷ್ಟು ಪ್ರಾಣಿಗಳು ಹಾಗೂ ವಿವಿಧ ಜಾತಿಯ ಪಕ್ಷಿಗಳನ್ನು ಇಲ್ಲಿ ನೋಡಬಹುದು. ಸೋಮನಾಥ ದೇವಸ್ಥಾನ. ಶಿವನ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಸೋಮನಾಥ ದೇವಸ್ಥಾನ ಮೊದಲನೆಯದು ಎಂದು ಹೇಳಲಾಗುತ್ತದೆ. ಪ್ರಭಾಸ್ ಪಠಾನ್ನಲ್ಲಿರುವ ಭವ್ಯ ದೇವಾಲಯವಿದು. ಹಿಂದೂ ಧರ್ಮೀಯರ ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿ ಈ ದೇವಸ್ಥಾನ ಗುರುತಿಸಿಕೊಂಡಿದೆ. ಸಬರಮತಿ ಮ್ಯೂಸಿಯಂ ಮತ್ತು ಆಶ್ರಮ. ಆಶ್ರಮ ಮತ್ತು ಬಾಪುಗಿದ್ದ ನಂಟಿನ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಸಂಗತಿ. ನಿಮಗೆ ಇಂದಿಗೂ ಕೂಡ ಸಬರಮತಿ ಆಶ್ರಮ ಗಾಂಧೀಜಿಯ ನೆನಪುಗಳನ್ನು ಸ್ಮರಿಸುವಂತೆ ಇದೆ. ಸಬರಮತಿ ಮ್ಯೂಸಿಯಂ ಹಾಗೂ ಆಶ್ರಮ ಇರುವುದು ಗುಜರಾತ್ ರಾಜ್ಯದಲ್ಲಿ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸಬರಮತಿ ಪ್ರದೇಶದಲ್ಲಿ ಸಬರಮತಿ ನದಿ ದಂಡೆಯ ಮೇಲೆ ಈ ಆಶ್ರಮವಿದೆ. ಸಬರಮತಿ ಆಶ್ರಮ ಗಾಂಧಿ ಮತ್ತು ಕಸ್ತೂರಬಾ ಗಾಂಧಿ 12 ವರ್ಷಗಳ ಕಾಲ ವಾಸವಿದ್ದ ಜಾಗ. ಈ ಆಶ್ರಮದಲ್ಲಿ ಗಾಂಧಿ ಸ್ಮಾರಕ ಸಂಗ್ರಹಾಲಯ ಎನ್ನುವ ವಸ್ತು ಸಂಗ್ರಹಾಲಯ ಕೂಡ ಇದೆ. ಚಂಪನೇರ್ ಪಾವಗಡ ಪುರಾತತ್ವ ಉದ್ಯಾನವನ. ಈ ತಾಣವು 8ರಿಂದ 14ನೇ ಶತಮಾನದವರೆಗಿನ ಅನೇಕ ಕುರುಹುಗಳು, ಕೋಟೆಗಳು, ಅರಮನೆಗಳು, ಧಾರ್ಮಿಕ ಕಟ್ಟಡಗಳು, ವಸತಿ ಆವರಣಗಳು, ಕೃಷಿ ರಚನೆಗಳು ಮತ್ತು ನೀರಿನ ಸ್ಥಾಪನೆಗಳ ಅವಶೇಷಗಳನ್ನು ಹೊಂದಿರುವ ಕಾರಣ ಈ ಉದ್ಯಾನವನವನ್ನು 2004ರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು. ಪಾವಗಡ ಬೆಟ್ಟದ ಮೇಲಿರುವ ಕಾಳಿಕಾಮಾತಾ ದೇವಾಲಯವು ಒಂದು ಪ್ರಮುಖ ದೇವಾಲಯವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಇಲ್ಲಿಗೆ ಪ್ರತಿ ವರ್ಷ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ. ರಾಣಿ ಕಿ ವಾವ್. ಇದು ಗುಜರಾತ್ನ ಪಠಾನ್ ನಗರದಲ್ಲಿರುವ ಅತ್ಯಂತ ವಿಶಿಷ್ಟ ಮೆಟ್ಟಿಲುಬಾವಿಯ ಸಂಕೀರ್ಣವಾಗಿದೆ. ಸರಸ್ವತಿ ನದಿಯ ದಡದಲ್ಲಿರುವ ಇದು 11ನೇ ಶತಮಾನದಲ್ಲಿ ರಾಜನ ನೆನಪಿನ ಸ್ಮಾರಕವಾಗಿ ನಿರ್ಮಿಸಲಾಯಿತು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.